FIR ನ ದಾಖಲಿಸಬಹುದು ಅನ್ನೋದು. ಈ ರೀತಿಯ ಘಟನೆಗಳು ನಡೆದಾಗ ಆ ಸಂಸ್ಥೆಯ ಮೇಲ್ವಿಚಾರಕರು, ಅದು HOD ಇರ್ಬೋದು ಅಥವಾ ಹಾಸ್ಟೆಲ್ನ ವಾರ್ಡನ್ ಇರ್ಬೋದು, ವೈಸ್ ಚಾನ್ಸಲರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಇವರೇ ಹೊಣೆ ಆಗ್ತಾರೆ ಅಂತ. ಇಂತಹ ಸಂಸ್ಥೆಗಳ ಮೇಲೆ ಅವರಿಗೆ ಇರುವಂತಹ ಮಾನ್ಯತೆ ಏನಿದೆ ಅದನ್ನು ಕೂಡ ರದ್ದು ಮಾಡಬಹುದು ಅನ್ನೋದು. ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಹೊಸ ಪಾಲಿಸೀಸ್ನೆಲ್ಲ ಈ UGC ಬಿಲ್ 2026 ಅಲ್ಲಿ ಆಡ್ ಮಾಡಲಾಗಿದೆ. ಇದಕ್ಕೆ ಕೆಲವು ವಿರೋಧ ವ್ಯಕ್ತವಾಯಿತು. ಎರಡು ವಿಷಯಗಳು. ಒಂದು, ಏನಕ್ಕೆ ಇದನ್ನ ಪ್ರತಿಭಟಿಸಿದ್ರು ಕೆಲವರು ಅಂದ್ರೆ, ಮೊದಲನೇದಾಗಿ ಈ ಒಂದು ಹೊಸ ಬಿಲ್ ಏನಿದೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಕೆಲವರು ಸುಳ್ಳು ದೂರನ್ನ ನೀಡಬಹುದು, ಕೆಲವೊಂದು ಪರ್ಸನಲ್ ವೆಂಜನ್ಸ್ಗೋಸ್ಕರ ಸುಮ್ನೆ ಕಂಪ್ಲೇಂಟ್ ಮಾಡಬಹುದು ಅನ್ನೋದು. ಎರಡನೇದಾಗಿ ಇದರಲ್ಲಿ SC ST OBC ಅಂಗವಿಕಲರು, ಮಹಿಳೆಯರು ಅಂತಿದೆ. ಈ ಜನರಲ್ ಕ್ಯಾಟಗರಿ ಅವರಿಗೆ ಈ ರೀತಿಯ ವಿಷಯಗಳು ನಡೆದ ಅದಕ್ಕೆ ಯಾರು ಹೊಣೆ, ಅವ್ರು ಏನ್ ಮಾಡ್ಬೇಕು ಅನ್ನೋದು. ಆದ ಕಾರಣ ಇದಕ್ಕೆ ಒಂದು ವಿರೋಧ ವ್ಯಕ್ತವಾಯಿತು. ಇದರ ಬಗ್ಗೆ ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ಮತ್ತೆ ಆ ಬಿಲ್ ನಲ್ಲಿ ಕೆಲವೊಂದು ಚೇಂಜಸ್ ನ ಮಾಡಬೇಕು ಅನ್ನೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವರು ಅದನ್ನ ಈಗ ತಡೆ ಹಿಡಿದಿದ್ದಾರೆ. ಈ ಹೊಸ ನಿಯಮಗಳನ್ನ ಜಾರಿಗೊಳಿಸೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, 2019ರಿಂದ 2024 ಆ 5 ವರ್ಷದ ಅವಧಿಯಲ್ಲಿ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ರಿಲೇಟೆಡ್ ಕಂಪ್ಲೇಂಟ್ಸ್ ಏನಿದೆ ಅದು 118% ಹೆಚ್ಚಾಗಿದೆ. 2017ರಲ್ಲಿ 173 ಕಂಪ್ಲೇಂಟ್ ಬಂದಿತ್ತು. 2019-24ರಲ್ಲಿ 378 ಕಂಪ್ಲೇಂಟ್ಸ್ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ರಿಲೇಟೆಡ್ ಬಂದಿದೆ. ಆದ್ದರಿಂದ ಈ ಒಂದು ಹೊಸ ನಿಯಮಗಳನ್ನ ಜಾರಿಗೆ ತರಬೇಕು ಅಂತ ಯೂನಿಯನ್ ಗ್ರಾಂಟ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಈ ರೀತಿಯ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ರಿಲೇಟೆಡ್ ಕೇಸಸ್ ಅಲ್ಲಿ ಇನ್ವಾಲ್ವ್ ಆದಂತಹ ಟೀಚರ್ಸ್ ಅವರ ಒಂದು ಎಂಪ್ಲಾಯ್ಮೆಂಟ್ ರೆಕಾರ್ಡ್ ಅಲ್ಲಿ ಇದು ಒಂದು ಪರ್ಮನೆಂಟ್ ಮಾರ್ಕ್ ಆಗ್ಬೋದು. ಅವರ ಪ್ರಮೋಷನ್ಸ್ ಮತ್ತೆ ಪೆನ್ಷನ್ ಏನಿದೆ ಅದನ್ನ ತಡೆ ಹಿಡಿಯಬಹುದು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ FIR ಆದ್ರೆ ಅವ್ರನ್ನ ಕೆಲಸದಿಂದಾನೇ ತೆಗೆದುಹಾಕ್ಬೋದು. ಅದೇ ರೀತಿ ಯಾವ್ದಾದ್ರು ಸ್ಟೂಡೆಂಟ್ಸ್ ಈ ರೀತಿ ಇನ್ವಾಲ್ವ್ ಆದ್ರೆ ಆ ಸ್ಟೂಡೆಂಟ್ ಸಸ್ಪೆಂಡ್ ಮಾಡಬಹುದು ಅಥವಾ ಕಾಲೇಜಿಂದನೇ ತೆಗೆದುಹಾಕ್ಬೋದು, ಹಾಸ್ಟೆಲ್ ಇಂದ ತೆಗೆದುಹಾಕ್ಬೋದು, ಮತ್ತೆ ಅವರ ಒಂದು ಮಾರ್ಕ್ಸ್ ಕಾರ್ಡ್ ಮತ್ತು ಯೂನಿವರ್ಸಿಟಿ ಸರ್ಟಿಫಿಕೇಶನ್ ಏನಿದೆ ಅದನ್ನ ವಿತ್ಹೆಲ್ಡ್ ಮಾಡಬಹುದು. ಈ ರೀತಿಯ ಘಟನೆಗಳನ್ನ ತಡೆಯೋದಕ್ಕೆ ಸರಿಯಾದಂತಹ ನಿಯಮಗಳು ಮತ್ತೆ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಬರೀ ಕಾನೂನುಗಳಿಂದ ನಿಯಮಗಳಿಂದ ಇದು ಸರಿಯಾಗುತ್ತಾ ಅಂದ್ರೆ ಸರಿಯಾಗೋದಿಲ್ಲ. ಮೊದಲು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಈ ಜಾತಿ ಅನ್ನೋ ವಿಷಯವನ್ನ ನಾವು ತೆಗೆದುಹಾಕಬೇಕು. ಮನುಷ್ಯರನ್ನಾಗಿ ನೋಡುವಂತಹ ಒಂದು ದೃಷ್ಟಿಕೋನ ಬರಬೇಕು. ಈ ಜಾತಿ ಅನ್ನೋದು ಒಂದು ಮಾನಸಿಕ ಕಾಯಿಲೆ, ಅದೊಂದು ಮೆಂಟಲ್ ಇಲ್ನೆಸ್. ಅದರಿಂದ ಹೊರಗಡೆ ಬಂದ್ರೆ ಮಾತ್ರ ಈ ಸಮಾಜದ ಏಳಿಗೆ ಸಾಧ್ಯ. ಅದರಿಂದ ಮುಂದೆ